ಸೈನ್ಸ್ ಅಂದರೆ ಕಷ್ಟನಾ, ಎಕ್ಸಾಮ್ಸ್ ಬರ್ತಾ ಇದೆ ಅಂತ ಭಯ ಆಗ್ತಾ ಇದೆಯಾ? ಡೋಂಟ್ ವರಿ. ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಕೇಳಿರೋ ಕ್ವೆಶನ್ಸು ಮತ್ತು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಈ ಸೀರೀಸಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ರೆಗ್ಯುಲರ್ ಪ್ರಿಪರೇಷನ್ ಜೊತೆಗೆ ಈ ವಿಡಿಯೋಸ್ನ ನೋಡೋದ್ರಿಂದ ನಿಮ್ಮ ಸ್ಕೋರಿನ ಜಾಸ್ತಿ ಮಾಡ್ಕೋಬೋದು. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಡಿಫ್ರೆನ್ಸ್ ಬಿಟ್ವೀನ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಝೈಲಮ್ ಮತ್ತು ಫ್ಲೋಯಮ್ ಮಧ್ಯೆ ಇರೋ ಡಿಫ್ರೆನ್ಸಸ್ ಏನು ಅಂತ ತಿಳ್ಕೊಳ್ಳೋಣ. ಈ 3 ಪಾಯಿಂಟ್ ನಿಮಗೆ 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ನೀವು ರೆಗ್ಯುಲರ್ ಆಗಿ 2 ಮಾರ್ಕ್ಸ್ ಕೇಳಿದ್ರೆ 2 ಪಾಯಿಂಟು, 3 ಮಾರ್ಕ್ಸ್ ಕೇಳಿದ್ರೆ 3 ಪಾಯಿಂಟ್ನ ಬರೀಬೋದು. ಇಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಡಿಫ್ರೆನ್ಸಸ್ ನೋಡೋದಾದ್ರೆ, ಝೈಲಮ್ ಇಸ್ ದ ವಾಸ್ಕ್ಯುಲರ್ ಟಿಶ್ಯೂ. ಇದು ಕ್ಯಾರೀಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ರೂಟ್ಸ್ ಟು ಲೀವ್ಸ್ ಆಫ್ ದ ಪ್ಲಾಂಟ್. ಮಣ್ಣಲ್ಲಿ ಇರೋ ನೀರನ್ನ ಅಬ್ಸಾರ್ಬ್ ಮಾಡಿಕೊಂಡು ರೂಟ್ಸ್ ಇಂದ ಬೇರೆ ಎಲ್ಲ ಕಡೆಗೂ ನೀರನ್ನ ಸಪ್ಲೈ ಮಾಡೋದು ಯಾರು? ಝೈಲಮ್ ಟಿಶ್ಯೂ. ಅದೇ ತರ ಫ್ಲೋಯಮ್ಮು ಟ್ರಾನ್ಸ್ಪೋರ್ಟ್ಸ್ ಫುಡ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಲೀಫ್ ಅಲ್ಲಿ ಪ್ರಿಪೇರ್ ಆಗಿರೋ ಫುಡ್ ನ ಬೇರೆ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡೋದು ಯಾರು? ಫ್ಲೋಯಮ್ ಟಿಶ್ಯೂ. ಇಟ್ ಇಸ್ ಡೆಡ್ ಆರ್ ನಾನ್ ಲಿವಿಂಗ್. ಝೈಲಮ್ ಅಲ್ಲಿ ಇರೋದು ಮೆಜಾರಿಟಿ ಡೆಡ್ ಸ್ಟ್ರಕ್ಚರ್ಸ್ ಆಗಿರೋದ್ರಿಂದ ಇದನ್ನ ನಾವು ಡೆಡ್ ಟಿಶ್ಯೂಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಫ್ಲೋಯಮ್ ಅಲ್ಲಿ ಇಟ್ ಇಸ್ ಅ ಲಿವಿಂಗ್ ಟಿಶ್ಯೂ. ಮೂವ್ಮೆಂಟ್ ಆಫ್ ವಾಟರ್ ಈಸ್ ಇನ್ ಒನ್ ಡೈರೆಕ್ಷನ್. ವಾಟರು ಝೈಲಮ್ ಅಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆದರೆ ಫ್ಲೋಯಮ್ ಅಲ್ಲಿ ಫುಲ್ ಮೂವ್ಮೆಂಟು 2 ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಇದಾಗಿತ್ತು ಝೈಲಮ್ ಮತ್ತೆ ಫ್ಲೋಯಮ್ದು ಡಿಫ್ರೆನ್ಸಸ್ಸು. ಇನ್ನು ಇದೇ ಥರದ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇದ್ದೀವಿ.